ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಃ ಚಾರ್ತೇಷ್ವಭಿಜ್ಞಾಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಪ್ರೀತಿಯ ಅಧ್ಯಕ್ಷರೇ, ವೀಣಾ ಬನ್ನಂಜೆಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ ಮತ್ತು ಪ್ರೀತಿಯ ಅಧ್ಯಾತ್ಮ ಬಂಧುಗಳೇ, ಒಂದರ್ಥದಲ್ಲಿ ಇದು ಪುಣ್ಯ, ಇದು ಭಾಗ್ಯ. ಪುತ್ತೂರಿನ ಜನತೆ ಭಾಳ ದೀರ್ಘಕಾಲದಿಂದ ಕಾಯ್ತಾ ಇದ್ದಂತಹ ಒಂದು ವಿಶಿಷ್ಟವಾದಂತಹ ಕಾಲ ನಮಗೆ ಇವತ್ತು ಸೇರಿ ಬರುತ್ತಾ ಇದೆ. ನಮಗೆಲ್ರಿಗೂ ಗೊತ್ತಿದೆ, ಮಹಾಲಿಂಗೇಶ್ವರನ ಜಾತ್ರೆ ಅಂತ ಆದರೆ ನಾವು ಎಲ್ಲಿಂದಾದರೂ ಬಂದು ಸೇರಬೇಕು ಅಂತ ಹೇಳೋದು ಪುತ್ತೂರಿನ ಪದ್ಧತಿ. ಜಾತ್ರೆಗೆ ಬರಬೇಕು ಅಂತ. ಹಾಗೆಯೇ ಅದರ ಇನ್ನೊಂದು ಭಾಗವಾಗಿ ವೀಣಾ ಬನ್ನಂಜೆಯವರ ಪ್ರವಚನ ಇದೆ ಅಂತ ಹೇಳಿದರೆ ಪ್ರವಚನಕ್ಕೆ ಬರಬೇಕು ಅಂತ ಕೇಳುವ ಒಂದು ಹೊಸ ಆಲೋಚನೆ ಪುತ್ತೂರಲ್ಲಿ ಪ್ರಾರಂಭ ಆಗಿರುವುದರಿಂದ ನಾವು ಅದನ್ನು ಇದು ಪುಣ್ಯ, ಇದು ಭಾಗ್ಯ ಅಂತ ಹೇಳಲೇಬೇಕು. ಸ್ನೇಹಿತರೆ, ಬಹುವಚನಂ ನಿಮಿತ್ತ ಮಾತ್ರ ಎನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಕಳೆದ 20 ವರ್ಷಗಳಿಂದ ಸಾಧ್ಯ ಆದಷ್ಟು ಮಟ್ಟಿಗೆ ಒಂದು ಸಾಂಸ್ಕೃತಿಕ ಲೋಕವನ್ನು, ಒಂದು ಅಧ್ಯಾತ್ಮದ ಲೋಕವನ್ನು ತೆರೆದಿಡುವ ಪ್ರಯತ್ನವನ್ನು ಬಹುವಚನ ಮಾಡ್ತಾ ಬಂದಿದೆ. ಕಳೆದ 9 ವರ್ಷಗಳಿಂದ ಅದು ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದೆ. ಈ ಎಲ್ಲದರ ಮಧ್ಯದಲ್ಲಿ ಕಳೆದ 3 ವರ್ಷಗಳಿಂದ ಒಂದು ವರ್ಷ ಗರುಡ ಪುರಾಣ ಇಡೀ ದಿನದ ಕಾರ್ಯಕ್ರಮವನ್ನು ಬಹುವಚನ ಹಮ್ಮಿಕೊಂಡಿತ್ತು. ನಾನು ಭಾಳಷ್ಟು ಜನರಿಗೆ ರಿಕ್ವೆಸ್ಟ್ ಮಾಡಿದ್ದೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆಯವರೆಗಿನ ಊಟ ತಿಂಡಿ ವ್ಯವಸ್ಥೆ ಮಾಡೋದಕ್ಕೋಸ್ಕರ ದಯವಿಟ್ಟು ಯಾರೆಲ್ಲ ಬರ್ತೀರಿ ನನಗೆ ತಿಳಿಸಿ ಅಂತ. 60 ಜನ ಬರ್ತೇವೆ ಅಂತ ನನಗೆ ಲೆಕ್ಕ ಕೊಟ್ಟರು. ನಾನು 75 ಜನರಿಗೆ ಊಟದ ವ್ಯವಸ್ಥೆ ಮಾಡಿದೆ. 120 ಜನ ಬಂದು ಜಾಮ್ ಪ್ಯಾಕ್ ಆಗಿ ಬಹುವಚನಂನ ಹಾಲ್ ಫುಲ್ ಆಯಿತು. ಆ ದಿನ ಲೆಕ್ಕ ಹಾಕಿದ್ವಿ, ಇಲ್ಲ ಜನಗಳಿಗೆ ಒಳ್ಳೆಯದನ್ನು ಕೊಟ್ಟಾಗ ತಗೊಳ್ಳುವುದಕ್ಕೆ ಜನ ಬರುತ್ತಾರೆ ಅಂತ. ಕಳೆದ ವರ್ಷ ಶ್ರೀ ಲಕ್ಷ್ಮೀಶ ತೋಳ್ಪಾಡಿಯವರು ಇಡೀ ದಿನ ಭಾಗವತ ಭಾವ ಸಂಬಂಧ ಅಂತ ಹೇಳುವ ಒಂದು ಪೂರ್ಣ ಕಾರ್ಯಕ್ರಮವನ್ನು, ಇಡೀ ದಿನದ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಅದು ಕೂಡ ಒಂದು ಹೊಸ ಬದಲಾವಣೆಗಳನ್ನು ಮಾಡ್ತಾ ಹೋಯಿತು. ಒಂದು ದಿನ ಆಗ್ತಾ ಇದ್ದ ಕಾರ್ಯಕ್ರಮ ಯಾಕೆ ಸಪ್ತಾಹದ ರೂಪದಲ್ಲಿ ಬರಬಾರದು ಅಂತ ಆಲೋಚನೆ ಮಾಡಿ ಈ ಆಲೋಚನೆಗೆ ಇಳಿದ್ವಿ. ಇಳಿಯುವ ಕಾಲಕ್ಕೆ ಕೈ ಜೋಡಿಸಿದವರ ಸಂಖ್ಯೆ ಅದು ಅಪಾರ. ಮೊದಲ ಬಾರಿ ಬಹುವಚನಂ ಸಾರ್ವಜನಿಕರತ್ರ ಭಿಕ್ಷೆ ಬೇಡಿತು. ಇಷ್ಟವರೆಗೆ ನಮ್ಮಲ್ಲೊಂದು ಆಲೋಚನೆ ಇತ್ತು, ನಮ್ಮ ಕಿಸೆಯಲ್ಲಿ ಏನಿದೆ ಬೇರೆಯವರು ಕೊಟ್ಟ ತಗೊಂಡಿದ್ದೇವೆ, ಆದರೆ ಯಾರತ್ರವೂ ನಾವು ಅಧಮರ್ಣರಾಗಲಿಕ್ಕೆ ಇಚ್ಛೆ ಪಡಲೇ ಇಲ್ಲ. ಸಂಸ್ಕೃತದಲ್ಲಿ 2 ಪದ, ಉತ್ತಮರ್ಣ ಅಂದರೆ ಕೊಡುವವ, ಅಧಮರ್ಣ ಅಂದರೆ ಸ್ವೀಕಾರ ಮಾಡುವವ ಅಂತ. ಯಾಜ್ಞವಲ್ಕ್ಯ ಮೊದಲಾದವರು ಈ ಪದ ಬಳಕೆ ಮಾಡ್ತಾರೆ. ಮೊನ್ನೆ ನಾವು ಬಹಿರಂಗವಾಗಿ ಒಂದಷ್ಟು ಜನರ ಹತ್ರ ಬೇಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆದರೆ ಅದರ ಉದ್ದೇಶ ಪೈ ಟು ಪೈ, ಅದು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೋಸ್ಕರ ಅಂತ ನಾನು ಮೂಲಭೂತವಾಗಿ ಇದನ್ನು ಪ್ರಸ್ತಾವನೆ ಮಾಡಲೇಬೇಕು. ನಾನು ಮೊದಲ ಬಾರಿ ಕೇಳಿಕೊಂಡದ್ದು ಶ್ರೀ ಸುಬ್ರಹ್ಮಣ್ಯ ನಟ್ಟೋಜರ ಹತ್ರ. ಸರ್, ಹೀಗೆ ಆಲೋಚನೆ ಇದೆ, ವೀಣಾ ಬನ್ನಂಜೆಯವರನ್ನು ಕರೆಸಬೇಕು ಅಂತ ಇದೆ, ನೀವು ನಮ್ಮ ಶಾಲೆಯಲ್ಲೇ ಮಾಡಿ ಅಂತ ಹೇಳುವುದರ ಮೂಲಕ ಮೊದಲ ಒಂದು ರೀತಿಯ ಉತ್ಸಾಹ ನಟ್ಟೋಜರು ಕೊಟ್ಟರು.
ಅಷ್ಟೊತ್ತಿಗಾಗುವಾಗ ಒಂದು ಕಾರ್ಯಕ್ರಮದಲ್ಲಿ ಬಲರಾಮಾಚಾರ್ಯರು ಸಿಕ್ಕಿದ್ರು. ಬಲರಾಮಾಚಾರ್ಯ ಹತ್ರ ಹೇಳಿದೆ, ಸರ್ ಹೇಗೂ ಜಿ ಎಲ್ ಆಚಾರ್ಯರ ಜನ್ಮ ಶತಾಬ್ದದ ವರ್ಷ ಇದು, ನಾವು ಸಹಜವಾಗಿಯೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಅಂತ ಹೇಳಿದರೆ ನೀನು ಬಾ ಮಾತನಾಡುವ ಅಂತ ಹೇಳಿದರು. ಈ ಎಲ್ಲ ಘಟನೆಗಳ ಒಟ್ಟಿಗೆ ನಿಮ್ಗೆ ಗೊತ್ತಿದೆ, ಇವತ್ತು ನಾವು ಏನು ಕಾರ್ಯಕ್ರಮ ನಡೆಸ್ತಾ ಇರುವಂಥ ಜಾಗ ಇದೆ, ಈ ಜಾಗದಲ್ಲಿ ಮಾಧವರು ಕಳೆದ 10 ವರ್ಷದಿಂದ ಹೇಳ್ತಾ ಇದ್ದಾರೆ, ಬನ್ನಂಜ ಗೋವಿಂದಾಚಾರ್ಯರನ್ನು ಕರೀರಿ ಮಾರ್ರೆ ಅಂತ. ನಾನು ಹಾಲ್ ಕೊಡ್ತೇನೆ ಅಂತ ಹೇಳೋ ಪ್ರತಿದಿನವೂ ಹೇಳ್ತಾ ಇದ್ರು. ಆದರೆ ನಮಗೆ ಬನ್ನಂಜೆಯವರನ್ನು ಕರೆಸುವ ಯೋಗ ಸಿಗಲಿಲ್ಲ. ಆದರೆ ಬನ್ನಂಜೆಯವರ ಮಗಳು ವೀಣಾ ಬನ್ನಂಜೆ ನಮ್ಮಲ್ಲಿ ಬರ್ತಾ ಇದ್ದಾರೆ ಅಂದರೆ ಮತ್ತೆಯೂ ಇದು ನಮಗೊಂದು ಒಳ್ಳೆಯ ಸಾಧ್ಯತೆಗಳು ಅಂತ ಆಲೋಚನೆ ಮಾಡ್ಕೊಳ್ತಾ ಹೋಗುವ ಸ್ನೇಹಿತರೆ. ಇದಿಷ್ಟು ಒಂದು ಆಲೋಚನೆಗಳಾದರೆ ನಮಗೆ ಇದರ ಒಟ್ಟಿಗೆ ನಾವೊಂದಷ್ಟು ಸಾರ್ವಜನಿಕವಾದಂತಹ ಆಲೋಚನೆಗಳಲ್ಲಿ ನಾವು ಕೇಳ್ಕೊಂಡ್ವಿ. ತುಂಬ ಜನ ಭಾಳ ಪ್ರೀತಿಯಿಂದ ಗೌರವದಿಂದ ಇದಕ್ಕೆ ಕೊಡದಿದ್ರೆ ಮತ್ತೆ ಯಾವುದಕ್ಕೆ ಕೊಡೋದು ಅಂತ ಹೇಳುವುದರ ಮೂಲಕ ಸಹಾಯ ಮಾಡಿದರು. ಅಂಥವರನ್ನೆಲ್ಲ ಕೈ ಮುಗಿದು ನಾನು ನೆನಪಿಸಿಕೊಂಡು, ಕಾರಣಕರ್ತರನ್ನು ನೆನಪಿಸಿಕೊಂಡು ಮುಂದಿನ 4 ಪದಗಳನ್ನು ಹೇಳಲೇಬೇಕು.